ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಾರ್ವತ್ರಿಕ ಚುನಾವಣೆಗೆ ಮುನ್ನ ಕೇಂದ್ರ ಸರ್ಕಾರ ಮಂಡಿಸ್ತಾ ಇರುವಂತಹ ಕೊನೆಯ ಹಾಗೆ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿರೋದ್ರಿಂದ ಈ ಬಜೆಟ್ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ನಿರೀಕ್ಷೆಗಳಿದೆ, ಕುತೂಹಲಗಳಿದೆ. ಜೊತೆಗೆ ಇಡೀ ದೇಶದ ಚಿತ್ತ ಇವತ್ತು ಸೆಂಟ್ರಲ್ನ ಆಯವ್ಯಯದತ್ತ ನಟ್ಟಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನ ಅಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ, ಜನಸಾಮಾನ್ಯರಿಗೆ ಸಿಗುತ್ತಾ ರಿಲೀಫ್. ಒಂದು ಕಡೆ ಜಾಗತಿಕ ಆರ್ಥಿಕ ಹಿಂಜರಿತದ ಭೀತಿ, ಮತ್ತೊಂದು ಕಡೆ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಅಗತ್ಯ ವಸ್ತುಗಳ ಬೆಲೆಗಳಿಂದ ಜನಸಾಮಾನ್ಯರು ತತ್ತರಿಸುತ್ತಿದ್ದಾರೆ. ಹೆಚ್ಚಿನ ಬಡ್ಡಿ ದರದಿಂದ ತಿಂಗಳ ಇಎಂಐಗಳು ಭಾರವಾಗಿ ಪರಿಣಮಿಸಿದೆ. ಜೊತೆಗೆ ಉದ್ಯೋಗ ಇರುತ್ತೋ ಇಲ್ವೋ ಅನ್ನುವ ಟೆನ್ಷನ್ ಬೇರೆ. ಇದರ ನಡುವೆ ದೇಶದ ವಿವಿಧ ರಾಜ್ಯಗಳಲ್ಲಿ ಚುನಾವಣೆಗಳು ಸರಣಿಯಾಗಿ ನಡೀತಾ ಇದೆ. ಈ ಹೊತ್ತಿನಲ್ಲಿಯೇ ಮತ್ತೊಮ್ಮೆ ಬಜೆಟ್ ಸಮಯ ಬಂದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಸಾರ್ವತ್ರಿಕ ಚುನಾವಣೆಗೂ ಮೊದಲೇ ಕೇಂದ್ರ ಸರ್ಕಾರ ಮಂಡಿಸಲಿರುವ ಕೊನೆಯ ಹಾಗೂ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿದೆ. ಹೀಗಾಗಿ ಈ ಬಜೆಟ್ ಮೇಲೆ ನಿರೀಕ್ಷೆಗಳ ಭಾರ ಕೂಡ ಹೆಚ್ಚಿದೆ. ಮಧ್ಯಮ ವರ್ಗಕ್ಕೆ ಸಿಗಲಿದೆಯಾ ಬಂಪರ್? ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುತ್ತಾ? ಪ್ರತಿಯೊಬ್ಬರು, ಅದರಲ್ಲೂ ಮಧ್ಯಮ ವರ್ಗದವರು, ಬಡವರ ಮಾತುಗಳಿವು. ಗ್ಯಾಸ್ ಬೆಲೆ 1100 ರೂಪಾಯಿ ಆಗಿದೆ. ಸಬ್ಸಿಡಿ ಅಂತ ಹೇಳಿ ಅದೂ ಬರ್ತಾ ಇಲ್ಲ. ಮನೆಗೆ ಬೇಕಾದ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ಸಂಸಾರದ ಬಂಡಿ ನಡೆಸೋದೇ ಕಷ್ಟಕರವಾಗಿದ್ದು ಪ್ರತಿನಿತ್ಯದ ಜೀವನಕ್ಕೆ ಸಾವಿರಾರು ರೂಪಾಯಿ ಬೇಕು. ಹಿಂಗಾಗಿ ಸರ್ಕಾರ ಈ ಬಾರಿ ಆದ್ರೂ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಿಸಿ ಅಂತ ನಾರಿಮಣಿಯರು ಕೇಳ್ತಿದ್ದಾರೆ. ಬಜೆಟ್ ನಡೀತಾ ಇರೋದ್ರಿಂದ ದಯಮಾಡಿ ನಮ್ಮ ಹೆಂಗಸರಿಗೆ ಮನೆ ಸಂಸಾರ ಮಾಡೋದು ತುಂಬಾ ಕಷ್ಟ ಆಗಿದೆ. ಇದರಿಂದ ಎಲ್ಲ ವಸ್ತುಗಳು ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಡುಗೆ ಅನಿಲ ಆಗಿರ್ಬೋದು, ದಿನ ಬೆಳಕೆ ಬಳಸೋ ಸಾಮಗ್ರಿಗಳಾಗಿರ್ಬೋದು, ಎಲ್ಲ ಇದು ಬೆಲೆ ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಬಡ್ಜೆಟ್ನಲ್ಲಿ ಕಡಿಮೆ ಮಾಡಬೇಕಂತ ಕೇಳ್ಕೊತೀವಿ ಮೇಡಮ್. ಅಲ್ಲಿ ಗ್ಯಾಸ್ ಸಿಲಿಂಡ್ರು 1100 ರೂಪಾಯಿ ಆಗಿದೆ. 480 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆಗಿರೋದ್ರಿಂದ ಇದು ತುಂಬಾ ಕಷ್ಟ ಆಗುತ್ತೆ. ಎಲ್ರಿಗೂ ಗ್ಯಾಸ್ ಇಲ್ದಲ್ಲೇ ಅಡುಗೆ ಮಾಡೋದಕ್ಕೆ ಆಗೋದೇ ಇಲ್ಲ. ಈಗ ಬಡ್ಜೆಟ್ ಮಂಡನೆಯಲ್ಲಿ ಏನು ಅಂದರೆ ಮಹಿಳೆಯರೇ ಇವಾಗ ಬಡ್ಜೆಟ್ ಮಂಡನೆ ಮಾಡೋದ್ರಿಂದ ಇವಾಗ ನಮಗೆ ದಿನನಿತ್ಯ ಬಳಸತಕ್ಕಂಥ ಅಡುಗೆ ಸಾಮಗ್ರಿಗಳಿರ್ಬೋದು, ಬೇಳೆಕಾಳುಗಳಿರ್ಬೋದು, ಎಣ್ಣೆ ಇರ್ಬೋದು, ಅನಿಲ ಇರ್ಬೋದು, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ತುಂಬ ಬೆಲೆ ಜಾಸ್ತಿ ಮಾಡಿದ್ದಾರೆ ಇತ್ತೀಚೆಗೆಲ್ಲ. ಅದೇನಾಗಿದೆ ಅಂದರೆ ನಾವು ದುಡಿತಾ ಇರ್ತಕ್ಕಂಥ ಸಂಬಳ ತುಂಬ ಕಡಿಮೆ ಇದೆ. ಮತ್ತು ಯಾರೇ ಆಗಲಿ ಒಂದು ಮಿಡ್ಲ್ ಕ್ಲಾಸ್ ಜನ ನಾವು ದುಡಿಯೋಂಥ ಹಣ ತುಂಬ ಕಡಿಮೆ ಇದ್ದು ನಮ್ಮ ಪದಾರ್ಥಗಳ ಬೆಲೆ ಜಾಸ್ತಿ ಇರೋದ್ರಿಂದ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಆದ್ದರಿಂದ ಈಗ ಇವರೇನೆ ಬಡ್ಜೆಟ್ ಮಂಡನೆ ಮಾಡ್ತಾ ಇರೋದ್ರ ಕಾರಣ ದಯವಿಟ್ಟು ಎಲ್ಲ ದಿನ ಉಪಯೋಗಿಸೋಂಥ ಪದಾರ್ಥಗಳ ಬೆಲೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಗ್ಯಾಸಿಂದ ಹಿಡಿದು ಗ್ಯಾಸ್ ರೇಟ್ ಪ್ರತಿ ತಿಂಗಳು ಜಾಸ್ತಿನೇ ಆಗ್ತಾ ಇದೆ. ಮತ್ತು ರೇಷನ್ನು ಅಷ್ಟೇ, ತರಕಾರಿ ಬೆಲೆಗಳು ಅಷ್ಟೇ, ನಾವು ಬಳಸೋಂಥ ಪ್ರತಿಯೊಂದು ವಸ್ತುಗಳ ಬೆಲೆ ರೇಟೂ ಕೂಡ ಪ್ರತಿ ತಿಂಗಳು ಒಂದೊಂದು ಇದರಲ್ಲಿ ಏರಿಕೆ ಆಗ್ತಾನೇ ಇದೆ. ಹಾಗಾಗಿ ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ. ಈ ಒಂದು ಬಜೆಟಲ್ಲಿ ನಮ್ಮಂಥ ಮಧ್ಯಮವರ್ತಿ ಜನಗಳಿಗೋಸ್ಕರನೇ ಅವರು ಗಮನದಲ್ಲಿ ಇಟ್ಕೊಂಡು ಈ ಬಜೆಟ್ ಮಾಡಬೇಕು ಅಂತ ಕೇಳ್ಕೊತಾರೆ. ಇನ್ನು ಬಡವರು, ದಿನಗೂಲಿ ನೌಕರರು ಇವತ್ತಿನ ಪರಿಸ್ಥಿತಿಯಲ್ಲಿ ಜೀವನವನ್ನ ಸಾಗಿಸುವುದೇ ಕಷ್ಟಕರವಾಗಿದೆ. ಆಟೋ ಚಾಲಕರಿಗೆ ಇಲ್ಲಿಯವರೆಗೂ ಸರ್ಕಾರ ಯಾವುದೇ ಕೊಡುಗೆಯನ್ನ ನೀಡಿಲ್ಲ. ಆಟೋ ಚಾಲಕರನ್ನ ಪರಿಗಣನೆಗೆ ತೆಗೆದುಕೊಂಡು ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಒಳ್ಳೆಯದು ಅಂತ ಆಟೋ ಡ್ರೈವರ್ಸ್ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಗ್ಯಾಸ್ ರೇಟು 40 ರೂಪಾಯಿ ಇದ್ದದ್ದು ಈಗ 80 ರೂಪಾಯಿ 60 ರೂಪಾಯಿ ತಂದು ಇಟ್ಟವ್ರೆ. ದಿವಸಕ್ಕೆಲ್ಲ ಕಳೆದು 200-300 ರೂಪಾಯಿ ಉಳಿಸೋದು ಕಷ್ಟಕ್ಕೆ ಬಂದೈತೆ. ನಾವು ಮನೆ ಬಾಡಿಗೆಗಳು ಇವು ಕಟ್ಕೊಂಡು ಜೀವನ ಮಾಡೋದೇ ಕಷ್ಟಕ್ಕೆ ಬಂದೈತೆ. ಆಟೋದವ್ರಿಗೆ ಅಂತಲಾರ ಏನಾದ್ರೂ ಅನುಕೂಲ ಸವಲತ್ತು ಕೊಡಲೇಬೇಕು. ಮನೆ ಇಲ್ದವ್ರಿಗೆ ಏನಾದ್ರೂ ಮನೆಗೇನೆ ಏನು ಮಾಡ್ತಾರೋ ನೋಡ್ಬೇಕಷ್ಟೇ. ಬಡವರು ಆಟೋ ಡ್ರೈವರ್ಗಳು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಿ ನಮಗೆ ಬಡವರಿಗೆಲ್ಲ ಉಪಯೋಗ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಖಂಡಿತ ಸರ್, ಗ್ಯಾಸ್ ರೇಟ್ ಎಲ್ಲ ಕಮ್ಮಿ ಮಾಡಬೇಕು. ಆಮೇಲೆ ದಿನನಿತ್ಯ ವಸ್ತುಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಬೆಂಗಳೂರಿಗೆ ಸಿಗುತ್ತಾ ಸ್ಪೆಷಲ್ ಗಿಫ್ಟ್? ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಸಹಕಾರಿಯಾಗುವಂತಹ ಬಜೆಟ್ ಮಂಡನೆ ಆಗಬೇಕು. ಇಡೀ ವಿಶ್ವದ ಜನ ಬೆಂಗಳೂರಿನ ಕಡೆ ಬರ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನಂತಹ ಮಹಾನಗರದಲ್ಲಿ 24 ಗಂಟೆಯೂ ನೀರು ಮತ್ತು ವಿದ್ಯುತ್ ಸಿಗುವಂತೆ ಮಾಡಿ, ಅಷ್ಟೇ ಅಲ್ಲದೆ ಮಹಿಳೆಯರ ಶಿಕ್ಷಣದ ಜೊತೆಗೆ ಅವರ ಉದ್ಯೋಗಕ್ಕೆ ಮತ್ತು ರಕ್ಷಣೆಗೆ ಸಹಕಾರಿಯಾಗುವಂತೆ ಬಜೆಟ್ ಇರಲಿ ಅನ್ನುವ ಮಾತುಗಳು ಕೂಡ ಶಿಕ್ಷಣ ವಲಯದಲ್ಲಿ ಕೇಳಿ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರಿಂದ ನಾವು ಭಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ವಿಮೆನ್. ಈಗ ಮನಮೋಹನ್ ಸಿಂಗ್ ಇದ್ದಾಗ ವಿಮೆನ್ಗೆ ಸ್ಪೆಷಲ್ ಪ್ರಾವಿಷನ್ ಮಾಡಿಕೊಟ್ಟಿದ್ರು ಇನ್ಕಮ್ ಟ್ಯಾಕ್ಸಲ್ಲಿ ಇರಲಿಲ್ಲ. ಈಗ ಕಳೆದ 4-5 ವರ್ಷಗಳಿಂದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಚೇಂಜೇ ಮಾಡಿಲ್ಲ. 1.5 ಲಕ್ಷ ಏನಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು, ಅದನ್ನು 5 ಲಕ್ಷಕ್ಕೆ ರೈಸ್ ಮಾಡಲೇಬೇಕು ಅವರು. ವಿಶೇಷವಾಗಿ ಬೆಂಗಳೂರಿಗೆ ಮಹಾನಗರಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಆಲ್ಮೋಸ್ಟು ಭಾಳ ಪಾಪ್ಯುಲೇಷನ್ಗೆ ಮತ್ತು ಇರೋವಂಥ ಟ್ರಾಫಿಕ್ಕಿಗೆ
ಮ್ಯಾಚ್ ಆಗ್ತಾ ಇಲ್ಲ. 24/7 ವಾಟರು, 24/7 ಪವರ್ ಸಪ್ಲೈನ ಬೆಂಗಳೂರು ಸಿಟಿಗೆ ಬೇಕೇ ಬೇಕು. ಯಾಕೆಂದರೆ ಎಜುಕೇಷನ್ ಎಷ್ಟು MBA ಅದೆಲ್ಲ ಮಾಡಬೇಕು ಅಂದರೆ ಒಂಚೂರು ನಮಗೆ ಫೀಸ್ ಎಲ್ಲ ಇರೋದು ಕಡಿಮೆ ಮಾಡಬೇಕು. ಆ ಫೀಸ್ ಕಡಿಮೆ ಆಗೋದ್ರಿಂದ ನಮಗೆ ಒಂಚೂರು ಹೆಲ್ಪ್ ಆಗುತ್ತೆ. ಹಂಗೆ ಫ್ಯೂಚರಲ್ಲಿ ಜಾಬ್ ಫೆಸಿಲಿಟೀಸ್ ಎಲ್ಲ ಬರಬೇಕಲ್ವಾ, ಅದಕ್ಕೂ ಒಂಚೂರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಕೇಂದ್ರ ಸರ್ಕಾರ ಮಂಡಿಸಲಿರುವ ಕೊನೆಯ ಹಾಗೂ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿದೆ. ಹೀಗಾಗಿ ಈ ಬಜೆಟ್ ಮೇಲೆ ನಿರೀಕ್ಷೆಗಳ ಭಾರ ಹೆಚ್ಚಿದೆ. ದೇಶದ ಪ್ರತಿ 4ರಲ್ಲಿ 3ರಿಗೆ ಹಣದುಬ್ಬರ ಹೆಚ್ಚುತ್ತಾ ಇರುವ ಬಗ್ಗೆ ಪ್ರತಿ 4ರಲ್ಲಿ ಒಬ್ಬರು ಉದ್ಯೋಗವನ್ನು ಕಳೆದುಕೊಳ್ಳುವ ಆತಂಕ ಹೊಂದಿದ್ದಾರೆ. ಈ ಭಯ ಜನಸಾಮಾನ್ಯರಲ್ಲಿ ಮಾತ್ರವಲ್ಲ, ಸಂಪನ್ನ ವರ್ಗದಲ್ಲೂ ಕೂಡ ಕಂಡು ಬರ್ತಾ ಇದೆ. ಈ ಆತಂಕದ ನಡುವೆ ಎಲ್ಲರ ಚಿತ್ತವೀಗ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಬಜೆಟ್ ಮೇಲೆ ನಿಂತಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.